ಹಲೋ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ತಿನ್ನಬೇಕನ್ನಿಸ್ತು. ನಿಮಗೂ ತಿನ್ನಬೇಕನ್ಸಿದ್ರೆ ನನ್ನ ವಿಡಿಯೋ ಕೊನೆ ತನಕ ನೋಡಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಚಪಾತಿ ಬೆಂಡೆಕಾಯಿ ಪಲ್ಯ ಅಂದರೆ ನನಗೆ ತುಂಬ ಇಷ್ಟ. ಅದ್ರ ಕಾಂಬಿನೇಷನ್ನು ಬೇರೆ. ಚಪಾತಿ ಚಟ್ನಿ ಅವೇನು ಇಷ್ಟ ಆಗಲ್ಲ, ಚಪಾತಿ ಬೆಂಡೆಕಾಯಿ ಪಲ್ಯ. ಬನ್ನಿ ಹಾಗಾದರೆ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನೇನು ತರಕಾರಿ ಬೇಕಂತಲೂ ಹೇಳ್ಕೊಡ್ತೀನಿ. ಸರಿ, ಇವಾಗ ಬೆಂಡೆಕಾಯಿ 1/4 kg ಬೆಂಡೆಕಾಯಿ ಈ ಥರ ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಕಾಯಿ ತುರಿದಿಟ್ಕೊಂಡಿರಬೇಕು. ಒಣ ಕೊಬ್ಬರಿ ಬೇಡ, ಕಾಯಿ ಇದ್ರೆ ಮಾತ್ರ ಬೆಂಡೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ತಿನ್ನೋಕ್ಕೆ ಸ್ಪೈಸಿಯಾಗಿ ಇರುತ್ತೆ. ಇಲ್ಲಿ ನೋಡಿ, ಅದಕ್ಕೆ ಬೇಕಾಗಿರೋ ತರಕಾರಿಗಳು: ಹಸಿ ಕರಿಬೇವು ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ರಿಂದ 5 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ. ನಿಮಗೆ ಖಾರ ಬೇಕಿದ್ರೆ ಜಾಸ್ತಿ ತಗೊಳ್ಳಿ. ನಾನು 4 ರಿಂದ 5 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. 2 ಈರುಳ್ಳಿ, 1 ಟೊಮೊಟೊ. ಇಲ್ಲಿ ನೋಡಿ, 2 ಈರುಳ್ಳಿ ಕಟ್ ಮಾಡಿದ್ದೀನಿ, 1 ಟೊಮೊಟೊ ಕಟ್ ಮಾಡಿದ್ದೀನಿ. ಎಲ್ಲ ತರಕಾರಿಗಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನಂತರ ಬೆಂಡೆಕಾಯಿ ಪಲ್ಯ ಇಷ್ಟಪಡೋರು ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಪೂರ್ತಿ ವಿಡಿಯೋ ನೋಡಿ. ಇವಾಗೆಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸ್ಟವ್ ಆನ್ ಮಾಡಿ, ಬಾಣಲಿ ಇಕ್ಕಿದ್ದೀನಿ. ಅದ್ರಾಗ ಎಣ್ಣೆ ಹಾಕಿ ಫಸ್ಟು ಬೆಂಡೆಕಾಯಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಹಸಿದಂಗೆ ಹಾಕಿದರೆ ಒಂಥರ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಅದಕ್ಕಾಗಿ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಬೆಂಡೆಕಾಯಿನ ಈ ಥರ ಎಣ್ಣೆಯಲ್ಲಿ ಹುರ್ಕೋಬೇಕು. ಇಲ್ಲಿ ನೋಡಿ, ನಾನು ಬಿಸಿಯಾದಾಗ ಎಣ್ಣೆ, ಆವಾಗ ಬೆಂಡೆಕಾಯಿ ಕಟ್ ಮಾಡಿರೋವು ಹಾಕ್ಕೋಬೇಕು. ಇಲ್ಲಿ ನೋಡಿ, ನೋಡ್ತಾ ಇದ್ದೀರಾ? ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋ ನೋಡ್ತಾ ಇರಿ. ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಪೂರ್ತಿ ಗೊತ್ತಾಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ಒಬ್ಬೊಬ್ಬರು ಮಾಡ್ತಾರೆ, ಚಪಾತಿ ಮೊಟ್ಟೆ ಪಲ್ಯ ಮಾಡ್ತಾರೆ. ನಾನು ತಿಂಡಿಗೆ ಮಾಡಿದ್ದೀನಿ ಬೆಳಿಗ್ಗೆ. ನೀವು ರಾತ್ರಿ ಬೇಕಾದರೂ ಮಾಡ್ಕೊಳ್ಳಿ, ಬೆಳಿಗ್ಗೆ ಬೇಕಾದರೂ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಇಷ್ಟ ಬರುತ್ತೋ ಆವಾಗ ಮಾಡ್ಕೊಳ್ಳಿ. ನಾನು ಮಾತ್ರ ಬೆಳಿಗ್ಗೆ ತಿಂಡಿಗೆ ಮಾಡಿದ್ದೆ. ಇವಾಗ ನೋಡಿ, ಹುರ್ಕೊಂಡಿದ್ದೀನಿ. ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ತೆಗೆದು ಸೈಡಿಗೆ ಇಡ್ತೀನಿ. ಸೈಡಿಗಿಟ್ಟು ಮತ್ತೆ ಬಾಣಲಿ ಇಕ್ಕಿ ಎಣ್ಣೆ ಹಾಕಿ ಹಸಿ ಕರಿಬೇವು ಹಾಕಿ. ಒಣ ಕರಿಬೇವು ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಕರಿಬೇವು ವಾಸನೆ ಹಸಿದು ತುಂಬ ಸ್ಮೆಲ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿ ಇವಾಗ ಕರಿಬೇವು ಹಾಕಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ, ಒಂದು ಸ್ವಲ್ಪ ಎಣ್ಣೆಗೆ ಡ್ರೈ ಆಗೋವರೆಗೂ ಬಿಡಿ. ಆವಾಗ ಬೆಂಡೆಕಾಯಿ ಪಲ್ಯದ ಜೊತೆಗೆ ನೆಂಚ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಹಸಿರು ಮೆಣಸಿನ್ಕಾಯಿ. ಇವಾಗ ನೋಡಿ, ಡ್ರೈ ಆಗಿದೆ ಹಸಿರು ಮೆಣಸಿನ್ಕಾಯಿ. ಇವಾಗ ಟೊಮೊಟೊ ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹಳ್ಳಿ ಸೈಡ್ ಅಂತೂ ಜಾಸ್ತಿ ತಿಂತಾರೆ, ನಾವು ತಿಂತೀವಿ. ನೀವು ಮಾಡ್ಕೊಂಡು ತಿನ್ನಿ ಮನೇಲಿ ಒಂದ್ಸರಿ. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿ ತಿಂದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ಎಲ್ಲ ಡ್ರೈ ಆಗ್ತಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ಇವಾಗ ಒಂದು ಚಿಟಿಕೆಯಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಬೇಕು. ನೀವು ನೋಡಿ ಹಾಕ್ಕೊಳ್ಳಿ ಖಾರದ ಪುಡಿ, ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ನಾನು ಆಲ್ರೆಡಿ. ನೋಡಿ ಹಾಕ್ಕೊಳ್ಳಿ. ಮಸಾಲೆ ಖಾರದ ಪುಡಿ ಇದ್ದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರದ ಪುಡಿ ಆದರೂ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಮಸಾಲೆ ಮನೆಯಲ್ಲಿ ರೆಮಿಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಹಾಕಬೇಡಿ. ನೀರು ಹಾಕಿದರೆ ಬೆಂಡೆಕಾಯಿ ಗೊಣ್ಣೆ ಥರ ಆಗುತ್ತೆ, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ನನಗಂತೂ ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಇಲ್ಲಿ ನೋಡಿ, ಖಾರದ ಪುಡಿ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಮತ್ತು ಅರಿಶಿನ ಪುಡಿ ಹಾಕಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಎಲ್ಲ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸು ಬೇಯೋಕ್ಕೆ ಇಡಬೇಕು, ಪ್ಲೇಟ್ ಮುಚ್ಚಿ. ಇಲ್ಲಿ ನೋಡಿ, ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲಲ್ಲಿರುವ ವೀಡಿಯೋಗಳೆಲ್ಲ ನೋಡಿ. ನಾನು ಯಾವ್ಯಾವ ಥರ ಚಟ್ನಿ, ಗೊಜ್ಜು, ಪಲ್ಯ ಎಲ್ಲ ಮಾಡಿದ್ದೀನಿ, ಅವೆಲ್ಲ ನೋಡಿ ಲೈಕ್ ಮಾಡಿ. ಇಷ್ಟ ಆದರೆ ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ.
ಇವಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು. ಮಿಕ್ಸ್ ಮಾಡಿ ಒಂದು 2-3 ಮಿನಿಟ್ಸು ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ಇವಾಗ ಸೈಡ್ನಲ್ಲಿ ನಾನು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ನಲ್ಲ, ಕೊತ್ತಂಬರಿ ನಾನು ಕೊತ್ತಂಬರಿ ಅದ್ರಲ್ಲಿ ಡೈರೆಕ್ಟಾಗಿ ಹಾಕಿಲ್ಲ. ಈರುಳ್ಳಿ ಹುರಿಬೇಕಾದ್ರೆ ಈ ಥರ ಬೆಂಡೆಕಾಯಿ, ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಲ್ಲ ಅದು ಮತ್ತು ಕೊತ್ತಂಬರಿ 3 ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿ ಇದ್ರಲ್ಲಿ ಹಾಕಬೇಕು ನೋಡಿ. ಇವಾಗೆಲ್ಲ ನಾನು ಕಲಿಸ್ತಿದ್ದೀನಿ. ಇದ್ರಾಗ ಕಲಿಸ್ಕೊಂಡು ಆಮೇಲೆ ನಾನು ಮಿಕ್ಸ್ ಮಾಡಿದ್ನಲ್ಲ ಬೆಂಡೆಕಾಯಿ, ಕಾಯಿ ಮತ್ತು ಕೊತ್ತಂಬರಿ, ಇದನ್ನು ಸ್ಟವ್ ಆಫ್ ಮಾಡಬೇಡಿ. ಇದೆಲ್ಲ ಮಿಕ್ಸ್ ಮಾಡಿ ಒಂದು 2-3 ಮಿನಿಟ್ಸ್ ಬೇಯೋಕೆ ಇಡಿ. ಇಲ್ಲ ಬೆಂದೋಕೆ ಇಡಿ. ಬೆಂದಾದಮೇಲೆ ಚಪಾತಿ ಜೊತೆಗೆ ತಿನ್ನಿ. ಟೇಸ್ಟ್ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಮತ್ತು ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಮತ್ತು ನಾನು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಸಿಗ್ತೀನಿ.